ಪುರಸಭೆ ಅತಿಕ್ರಮಣ ಬಯಲು ಲೋಕಾಯುಕ್ತ ಮೆಟ್ಟಿಲೇರಿದ ಪ್ರಕರಣ. ಜನಸಾಮಾನ್ಯರ ಮನೆಗೆ ದಾಖಲೆ ಇಲ್ಲದಿದ್ರೆ ಅದು ಅಕ್ರಮ ಎಂದು ದಂಡ ಹಾಕಿ ಜಪ್ತಿ ಮಾಡುವ ಪುರಸಭೆಯು ತಾನೇ ಕುಳಿತಿರುವ ಜಾಗಕ್ಕೆ ಯಾವುದೇ ಅಧಿಕೃತ ದಾಖಲೆ ಹೊಂದಿಲ್ಲದಿರುವುದು ಈಗ ಬಯಲಿಗೆ ಬಂದಿದ್ದು, ಈ ಕುರಿತು ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಎಂದು ಆರ್ಟಿಐ ಕಾರ್ಯಕರ್ತ ಮಾಬೂಸಾಬ್ ಯರ್ಕುಪ್ಪಿ ತಿಳಿಸಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ತಿಳಿಸಿದ ಅವರು, ಸಾರ್ವಜನಿಕರಿಗೆ ಈ ಸ್ವತ್ತು ಉತ್ತಾರ ನೀಡುವ ಕೇಂದ್ರವೇ ತನ್ನ ಕಾರ್ಯಾಲಯವಿರುವ ಸಿಟಿಎಸ್ ನಂಬರ್ 1458 ಜಾಗಕ್ಕೆ ಯಾವುದೇ ಉತ್ತಾರ ಅಥವಾ ಆಸ್ತಿ ಕಾರ್ಡ್ ಹೊಂದಿಲ್ಲ. ಜನರ ಆಸ್ತಿಗಳ ಅಕ್ರಮ ಸಕ್ರಮ ನಿರ್ಧರಿಸುವ ಈ ಪುರಸಭೆ ತಾನು ಮಾತ್ರ ದಾಖಲೆ ಇಲ್ಲದೆ ಅಕ್ರಮವಾಗಿ ಕಾರ್ಯಾಲಯ ನಡೆಸ್ತಾ ಇರುವುದು ಆಡಳಿತಾತ್ಮಕ ವೈಫಲ್ಯದ ಪರಮಾವಧಿಯಾಗಿದೆ. ಮೂಲ ದಾಖಲೆಗಳ ಪ್ರಕಾರ ಪುರಸಭೆ ಕಚೇರಿ ಇರುವುದು ಆರೋಗ್ಯ ಇಲಾಖೆಗೆ ಸೇರಿದ ಸರ್ಕಾರಿ ದವಾಖಾನೆ ಜಾಗದಲ್ಲಿ. ಜನರಿಗೆ ಉತ್ತಮ ಆರೋಗ್ಯ ಸೌಲಭ್ಯ ನೀಡಬೇಕಾದ ಜಾಗವನ್ನ ಪುರಸಭೆ ಕಬಳಿಸಿದ್ದು, ಈ ಗಂಭೀರ ಕರ್ತವ್ಯ ಲೋಪ ಮತ್ತು ಅಧಿಕಾರ ದುರ್ಬಳಕೆಯ ಬಗ್ಗೆ ನಾನು ನೀಡಿದ ದೂರನ್ನ ಲೋಕಾಯುಕ್ತವು ಗಂಭೀರವಾಗಿ ಪರಿಗಣಿಸಿ ಮುಖ್ಯಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದು, ಸಾಮಾನ್ಯ ಜನರ ಆಸ್ತಿಗೆ ಸಣ್ಣ ದಾಖಲೆ ತಪ್ಪಾದರೂ ಉತ್ತಾರ ನೀಡಿದ ಪುರಸಭೆ ಅಧಿಕಾರಿಗಳಿಗೆ ತಮ್ಮದೇ ಕಚೇರಿಗೆ ದಾಖಲೆ ಇಲ್ಲ ಎಂಬುದು ತಿಳಿದಿಲ್ಲವೇ? ಇದು ಸಾರ್ವಜನಿಕ ನಂಬಿಕೆಗೆ ಎಸಗಿದ ದ್ರೋಹವಾಗಿದ್ದು, ಕೂಡಲೇ ಆರೋಗ್ಯ ಇಲಾಖೆಯ ಜಾಗವನ್ನ ಕಾನೂನುಬದ್ಧವಾಗಿ ತಮ್ಮ ಕಚೇರಿಯ ಹೆಸರಿಗೆ ವರ್ಗಾವಣೆ ಮಾಡಿಸಿಕೊಳ್ಳಲು ಆದೇಶಿಸಬೇಕು ಮತ್ತು ಇಲ್ಲಿಯವರೆಗೆ ದಾಖಲೆ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿ ತೋರಿದ ಅಧಿಕಾರಿಗಳ ಮೇಲೆ ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸುವಂತೆ ಲೋಕಾಯುಕ್ತರಿಗೆ ನೀಡಿರುವಂತಹ ಮನವಿಯಲ್ಲಿ ಒತ್ತಾಯ ಮಾಡಿರುವುದಾಗಿ ಮಾಬೂಸಾಬ್ ಯರ್ಕುಪ್ಪಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಬಾಬಾಜಾನ್ ಶಿರ್ಕೋಳ, ಪ್ರಜಾಭವನ್ ನ್ಯೂಸ್, ನಲ್ಗುಂದ. ಪುರಸಭೆ ಕಚೇರಿಯು ಸರ್ಕಾರಿ ದವಾಖಾನೆ ಜಾಗದಲ್ಲಿ ಇವತ್ತಿಗೂ ಕೂಡ ಅನಧಿಕೃತವಾಗಿ ಕೆಲಸ ನಿರ್ವಹಿಸುತ್ತದೆ. ಇವತ್ತು ಸಾರ್ವಜನಿಕರಿಗೆ ಈ ಸ್ವತ್ತು ಉತ್ತಾರ ಪೂರೈಸುವಂತಹ ಒಂದು ಏನು ಪುರಸಭೆಯು ತನ್ನದೇ ಕಚೇರಿಯನ್ನು ನಡೆಸಿರುವಂತಹ ಏನು ಜಾಗೆಗೆ ಸಂಬಂಧಪಟ್ಟಿರುವಂತೆ ಯಾವುದೇ ದಾಖಲೆಗಳನ್ನು ಹೊಂದಿಲ್ಲದಿರುವುದು ದುರ್ದೈವದ ಸಂಗತಿಯಾಗಿದೆ. ಈ ಕುರಿತು ನಾನು ಮಾನ್ಯ ಲೋಕಾಯುಕ್ತರಲ್ಲಿ ಪ್ರಕರಣ ದಾಖಲು ಮಾಡೀನಿ. ಉದ್ದೇಶ ಇಷ್ಟೇ, 2005ರಲ್ಲಿ ಏನು ನವಲುಂದ್ ಪಟ್ಟಣದಲ್ಲಿರ್ತಕ್ಕಂತಹ ಪುರಸಭೆ ಹಳೆಯ ಕಚೇರಿಯಿಂದ ಹೊಸ ಕಚೇರಿಗೆ ಶಿಫ್ಟ್ ಆಕೈತಿ. ಆ ಶಿಫ್ಟ್ ಆಗಿರುವಂತಹ ಇವತ್ತು ಏನಿರ್ತಕ್ಕಂತಹ ಪುರಸಭೆ ಕಚೇರಿ ಇರ್ತಕ್ಕಂತಹ ಜಾಗದಲ್ಲಿ ಇವತ್ತಿಗೂ ಕೂಡ ಈ ಸ್ವತ್ತು ಉತ್ತಾರಿಲ್ಲ. ಇವತ್ತು ಸಾರ್ವಜನಿಕರು ಯಾರಾದರೂ ಕೂಡ ಉತ್ತಾರ ತೆಗೆದುಕೊಳ್ಳಿಲ್ಲ ಅಂದ್ರೆ ಅಥವಾ ಉತ್ತಾರ ಏನು ಅನುಮತಿ ಇಲ್ಲದ ಅನುಮತಿ ಮನೆ ಕಟ್ಟಿದ್ರೆ ಇವತ್ತು ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅನಧಿಕೃತ ಉತ್ತಾರ ಕೊಡ್ತೇವಿ, ನಿಮ್ಗೆ ಅನುಮತಿ ಕೊಡಂಗಿಲ್ಲ ಅನ್ನುವಂತ ಕೆಲವೊಂದಿಷ್ಟು ಕಾಯ್ದೆ ಕಾನೂನುಗಳನ್ನು ಮಾತಾಡ್ತಾರ. ಈ ಕಾಯ್ದೆ ಕಾನೂನುಗಳನ್ನ ಮಾತಾಡುವಂತಹ ಪುರಸಭೆ ಕಚೇರಿಯೇ ಏನು ಕಾಯ್ದೆಗಳನ್ನ ಗಾಳಿಗೆ ತೂರೈತಿ. ಹಾಗಾಗಿ ಮಾನ್ಯ ಲೋಕಾಯುಕ್ತರಲ್ಲಿ ನಮಗೆ ವಿಶ್ವಾಸ ಐತಿ. ಇವರು ಏನು ಪುರಸಭೆ ಸಿಬ್ಬಂದಿಗಳ ಮೇಲೆ, ಪುರಸಭೆ ಮುಖ್ಯಾಧಿಕಾರಿಗಳ ಮೇಲೆ, ಕಂದಾಯಾಧಿಕಾರಿಗಳ ಮೇಲೆ ಅವರು ಸೂಕ್ತ ರೀತಿಯ ಕಾನೂನು ಕ್ರಮ ಜರುಗಿಸಬೇಕು. ಜೊತೆಗೆ ಏನು ಆ ಸರ್ಕಾರ 1458ರಲ್ಲಿ ಇರ್ತಕ್ಕಂತಹ ಏನು ಸರ್ವೆ ನಂಬರ್ ಇರ್ತಕ್ಕಂತಹ ಜಾಗೆಯನ್ನ ಅವರು ಸರ್ಕಾರ ದವಾಖಾನೆಯಿಂದ ತಾವು ತಮ್ಮದೇ ಆದಂತಹ ಏನೈತಿ ತಾವು ಬಿಡಿಸ್ಕೋಬೇಕು. ಆ ಕಚೇರಿ ಏನೈತಿ ನವಲುಂದೊಳಗ ಅದು ದಾಖಲೆಗಳನ್ನು ಸರಿ ಮಾಡ್ಕೋಬೇಕಂತ ಹೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತೇನೆ.